ಲೋಕಸಭಾ ಸಮರವನ್ನು ಗೆಲ್ಲಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ನಾಳೆಯಿಂದ ಮತ್ತೊಂದು ಸುತ್ತಿನ ಸರಣಿ ಸಭೆ ಬಿಜೆಪಿ ಕಡೆಯಿಂದ ಶುರುವಾಗುತ್ತೆ. ಜನವರಿ 10ರಿಂದ 13ರವರೆಗೂ ಕೂಡ ಬಿಜೆಪಿಯ ಸಭೆ ಆಯೋಜನೆ ಆಗ್ತಾ ಇದೆ. ಇಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ, ಪ್ರೈವೇಟ್ ಹೋಟೆಲ್ನಲ್ಲಿ ಅಥವಾ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಿಗದಿಯಾಗಿದೆ. ಅಭ್ಯರ್ಥಿಗಳ ಆಯ್ಕೆ ಕಥೆ ಏನು ಮತ್ತು ಮಹತ್ವದ ಒಂದು ಚರ್ಚೆಯನ್ನು ಇವರು ಮಾಡುವವರಿದ್ದಾರೆ. ಕೋರ್ ಕಮಿಟಿ ಸದಸ್ಯರು ಕ್ಷೇತ್ರವಾರು ನೋಡಿ, ಜನವರಿ 10ರಿಂದ 13ರವರೆಗೂ 10 ಸೇರಿಸ್ಕೊಂಡ್ರೆ 4 ದಿನ ಅಥವಾ 3 ದಿನ 13ನ ಬಿಟ್ಟುಬಿಟ್ರು ಕೂಡ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಸಭೆ ನಡೀತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಚರ್ಚೆಗಳಾಗಬಹುದಾಗತ್ತೆ. ಯಾರನ್ನ ಅಭ್ಯರ್ಥಿ ಮಾಡೋಣ, ಈ ಬಾರಿ ಒಲವಿದೆಯಾ ಇಲ್ಲವಾ, ನಮ್ಮ ಪಾರ್ಟಿ ಪರವಾಗಿ ಆಡಳಿತ ವಿರೋಧಿ ಅಲೆ ಇದೆಯಾ, ರಾಮ ಮಂದಿರ ಎಫೆಕ್ಟ್ ಏನಾಗ್ತಾ ಇದೆ, ಇದರ ಆಧಾರದ ಮೇಲೆ ಏನಾದರೂ ಓಟ್ ಬರಬಹುದಾ ಇಲ್ವಾ, ಅಥವಾ ಕೆಲಸದ ಮೇಲೇನಾ, ಮುಖ ಚೇಂಜ್ ಮಾಡಿಬಿಟ್ರೆ ಜನ ಏನಾದರೂ ಯಾಮಾರ್ತಾರ, ಅದಕ್ಕೇನಾದರೂ ಓಟ್ ಹಾಕ್ತಾರಾ, ಗೊತ್ತಿಲ್ಲ. ಎಷ್ಟು ವಿಚಾರಗಳ ಬಗ್ಗೆ ಬೇಕಾದ್ರೂ ಚರ್ಚೆ ಆಗಬಹುದು. ಸಭೆಯಲ್ಲಿ ಆಕಾಂಕ್ಷಿಗಳ ಮಾಹಿತಿ, ಎಷ್ಟು ಜನ ಆಸೆ ಇಟ್ಕೊಂಡಿದ್ದೀರಪ್ಪ ಲೋಕಸಭೆಗೆ ನಿಂತ್ಕೊಳ್ಬೇಕು ಅಂಥೇಳಿ, ಅವ್ರ ಪಟ್ಟಿ ಏನು ಕಥೆ ಅಂತ ಕೂಡ ನಾಯಕರು ಚರ್ಚೆಯನ್ನು ಮಾಡಲಿದ್ದಾರೆ. ಏನು ಚರ್ಚೆ ಆಗಬಹುದು ನೋಡಿ, ತಲಾ 4 ಕ್ಷೇತ್ರಗಳನ್ನು ಒಳಗೊಂಡಂತೆ ನಾವಿಲ್ಲಿ ಚೆಕ್ ಮಾಡಿಕೊಂಡ್ರೆ ತಲಾ 4 ಕ್ಷೇತ್ರಗಳನ್ನ ಒಳಗೊಂಡಂತೆ 7 ಕ್ಲಸ್ಟರ್ಗಳ ರಚನೆ. 4 ಕ್ಷೇತ್ರ ಇಟ್ಕೊಂಡು 7 4 28 ಲೋಕಸಭಾ ಕ್ಷೇತ್ರಗಳು. ಒಂದು ಕ್ಷೇತ್ರದಲ್ಲಿ ಅಂದರೆ ಒಂದು ಕ್ಲಸ್ಟರ್ ಅಂದರೆ ಅದರಲ್ಲಿ 4 ಲೋಕಸಭಾ ಕ್ಷೇತ್ರಗಳು ಅಂತ. ಆ ಒಂದು ಕ್ಲಸ್ಟರ್ ಆ 4 ಲೋಕಸಭಾ ಕ್ಷೇತ್ರಗಳನ್ನ ಹ್ಯಾಂಡಲ್ ಮಾಡುತ್ತೆ. ಈ ತರಹ 7 ಕ್ಲಸ್ಟರ್ಗಳಿರ್ತವೆ. BJP ಮತ್ತು JDS ರಾಜ್ಯ ನಾಯಕರ ಸಮನ್ವಯತೆ ಕಥೆ ಏನಾಗಿದೆ ನೋಡಿ. ಆಯಿತು, 4 ಕ್ಷೇತ್ರಗಳು ಒಂದು ಕ್ಲಸ್ಟರಲ್ಲಿ, ಆ ಥರ 7 ಕ್ಷೇತ್ರ ಅಂದರೆ 7 4 28 ಲೋಕಸಭಾ ಕ್ಷೇತ್ರ ಕವರ್ ಆಯಿತು ರಾಜ್ಯದ ಮಟ್ಟಿಗೆ. ಸೊ ಇಲ್ಲಿ BJP JDS ಕಥೆ ಏನಪ್ಪ, ಈಗ BJP JDS ಮೈತ್ರಿ ಅಂತ ಮಾತಾಡ್ತಾ ಇದ್ದೀವಿ ನಾವು. ಸಮನ್ವಯತೆ ಹೇಗಿದೆ? ದೇವೇಗೌಡರು ಬರೋದು, ಕುಮಾರಸ್ವಾಮಿ ಅವರು ಹೋಗೋದು, ರೇವಣ್ಣ ಹೋಗೋದು, ಮೋದಿ ಅವ್ರ ಜೊತೆ ನಿಂತ್ಕೊಳ್ಳೋದು, ಫೋಟೋ ತೆಗೆಸ್ಕೊಳ್ಳೋದು, ಸೋಷಿಯಲ್ ಮೀಡಿಯಾದಲ್ಲಿ ಬರೋದು, ಮಾಧ್ಯಮಕ್ಕೆ ಬರೋದು ಬೇರೆ. ಕಾರ್ಯಕರ್ತರು ಈ ಥರ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದಾರಾ? ಓಕೆ ಇದೆಯಾ? ಇಬ್ರಿಗೂ ಹೊಡೆದಾಟ ರಕ್ತಪಾತಗಳೆಲ್ಲ ಆಗ್ಬಿಟ್ಟಿದೆ ಎಲೆಕ್ಷನ್ ಟೈಮಲ್ಲಿ ಕೆಲವು ಕಡೆ, ಅದಕ್ಕಿಂತ ಮುಂಚೆನೂ ಆಗಿರ್ತವೆ ಗಲಾಟೆಗಳು. ಸೊ ಈಗ ಹೋಗ್ಬಿಟ್ಟು ಇಬ್ಬರು ಮೈತ್ರಿ ಆಗಿಬಿಟ್ಟಿದ್ದೀವಿ, ನೀನು BJP ಒಂದು ಬಾವುಟಕ್ಕೆ ಜೈ ಅನ್ನು, BJP ಅವರು JDS ಬಾವುಟಕ್ಕೆ ಜೈ ಅನ್ನು ಅಂದರೆ ಜೈ ಅಂತಾರ. ಈ ತಿಂಗಳಾಂತ್ಯದ ಒಳಗಡೆ ಈ ಸಮನ್ವಯತೆನ ನಾವು ನೀಟಾಗಿ ರೆಡಿ ಮಾಡಿಕೊಂಡು ಈ ಮೈತ್ರಿ ಕ್ಷೇತ್ರಗಳನ್ನು ಅಂತಿಮ ಮಾಡಬೇಕು ನಾವು. JDS ಎಷ್ಟು ಕೇಳ್ತಾ ಇದ್ದಾರೆ, ನಮ್ಮ ತಾಕತ್ತು ಎಷ್ಟಿದೆ, JDSಗೆ ಸಹಾಯ ಮಾಡಿದ್ರೆ ನಮಗೇನು ಸಿಗುತ್ತೆ, ಸಹಾಯ ಮಾಡೋದ್ರಿಂದ ಲಾಭನ ನಷ್ಟನ, ಎಲ್ಲ ಚರ್ಚೆ ಕೂಡ ಇಲ್ಲಾಗುತ್ತೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಕೂಡ ಈ ಮೀಟಿಂಗನ್ನು ಆಯೋಜನೆ ಮಾಡಲಾಗುತ್ತೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಕಥೆ ಏನಾಗಿದೆ ಅದರ ಬಗ್ಗೆ ನಾವು ಬೆಳಕು ಚೆಲ್ತಾ ಇದ್ದೀವಾ? ಯೋಜನೆಗಳ ಅನುಷ್ಠಾನ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಇದೆಯಲ್ಲ, ಇದರ ಲೋಪದೋಷಗಳೇನು, ಎಲ್ಲವುದ್ರ ಬಗ್ಗೆ ಒಂದು ಪ್ರತಿಪಾದನೆ ಮಾಡಬೇಕಾಗತ್ತೆ. ನರೇಂದ್ರ ಮೋದಿ ಅವರ ನಾಯಕತ್ವ, ಕೇಂದ್ರ ಸರ್ಕಾರದ ಸಾಧನೆ, ಇವುಗಳ ಪ್ರಚಾರ ಕೂಡ ಜೋರಾಗಬೇಕಾಗತ್ತೆ. 3ನೇ ಬಾರಿ ಮೋದಿ ನಾಯಕತ್ವಕ್ಕೆ ಮನ್ನಣೆ ಸಿಗುವಂತೆ ನಾವು ಮಾಡಬೇಕಾಗತ್ತೆ. ಇದಕ್ಕೆ ನಾವು ಒತ್ತು ಕೊಡಬೇಕಾಗತ್ತೆ. ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಲುಪಿಸುವ ಬಗ್ಗೆ ಕೂಡ ಚರ್ಚೆ ನಡೀಬೇಕು. BJPಯಲ್ಲಿನ ಆಂತರಿಕ ಬಹಿರಂಗ ಗೊಂದಲಗಳ ನಿವಾರಣೆ ಕೂಡ ಆಗಬೇಕು ಅಂಥೇಳಿ ಒಂದು ಗಂಭೀರವಾದ ವಿಷಯವನ್ನು ಇಟ್ಟುಕೊಂಡು ಈ ಸಭೆ ಆಯೋಜನೆ ಆಗ್ತಾ ಇದೆ. ಡೀಟೇಲ್ಸ್ ಕೊಡೋಕ್ಕೆ ರಾಕೇಶ್, ಒಂದು ಮಹತ್ವದ ಮೀಟಿಂಗು 10ರಿಂದ 13ರವರೆಗೂ ನಾವು ನೋಡ್ತಾ ಇದ್ದೀವಿ. ರಾಕೇಶ್, ಈ ಮೀಟಿಂಗಲ್ಲಿ ಲೋಕಸಭಾ ಕ್ಷೇತ್ರ ಯಾವ್ಯಾವುದು, ಏನು ಕಥೆ, JDSಗೆ ಬಿಟ್ಕೊಡಬೇಕು, ನಾವೆಲ್ಲಿ ಜಾಸ್ತಿ ಡಿಮ್ಯಾಂಡ್ ಮಾಡಬೇಕು ಅಂತ ಒಂದು ಭಾಗ, 7 ಕ್ಲಸ್ಟರ್ಗಳ ರಚನೆ. ಒಂದು ಕ್ಲಸ್ಟರ್ ಅಂದರೆ 4 ಲೋಕಸಭಾ ಕ್ಷೇತ್ರಗಳು ಅಂಥೇಳಿ ಏನು ಸ್ಟ್ರಾಟಜಿ ಮೇಲೆ ಹೋಗ್ತಾ ಇದ್ದಾರೆ. ನಾಯಕರು ಮೈತ್ರಿ ಆಗೋದು ಬೇರೆ, ಅದು ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ನಾವು ಕಾರ್ಯಕರ್ತರ ಕಥೆ ಏನು, BJP ಕ್ಷೇತ್ರವಾರು ಸರ್ವೆ ಏನಾದರೂ ಮಾಡಿಸ್ಕೊಂಡಿದೆಯಾ, JDSನ ಡಿಮ್ಯಾಂಡ್ಗಳಿಗೆ ಎಸ್ ಅನ್ಬಹುದಾ, ಅವ್ರು 5 ಕೇಳ್ತಾ ಇದ್ದಾರೆ, 6 ಕೇಳ್ತಾ ಇದ್ದಾರೆ ಅಂತ ಇದೆ. ಕಳೆದ ಬಾರಿ ಗೆದ್ದಿದ್ದೇ ಅವರು, ಈಗ 5-6 ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಅವರು. ಏನು ಕಥೆ ಇದು ಅಂತ? ರಮಾಕಾಂತ್, ಲೋಕಸಭೆ ಚುನಾವಣೆಯ ತಯಾರಿಯ ಭಾಗವಾಗಿ BJP ಈಗಾಗಲೇ ಸರಣಿ ಸಭೆಗಳನ್ನು ಆಯೋಜನೆ ಮಾಡಿಕೊಂಡಿದೆ. ಅದರದ್ದೇ ಮುಂದುವರಿದ ಭಾಗವಾಗಿ 10 ಮತ್ತು 13ನೇ ತಾರೀಕರಂದು 2 ಸಭೆಗಳು ಬೆಂಗಳೂರಿನ ಹೊರವಲಯದ ರೆಸಾರ್ಟ್ನಲ್ಲಿ ನಡೆಯಲಿದೆ. ಅಂದರೆ ಮೊನ್ನೆ ನಡೆದಂಥ ಸಭೆಯಲ್ಲಿ ಪಕ್ಷದ ಸಮನ್ವಯಕ್ಕೆ ಬೇಕಾಗಿರುವಂತಹ ವೇದಿಕೆಯನ್ನು ರೂಪುಗೊಳಿಸಲಾಗಿತ್ತು. ಲೋಕಸಭೆಯ ಚುನಾವಣೆಯ ಜವಾಬ್ದಾರಿ ಹಂಚಿಕೆ ವಿಚಾರದಲ್ಲಿ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳೇನೇನು ಅನ್ನೋದರ ಬಗ್ಗೆ ಕೂಡ ಪ್ರಮುಖ ನಾಯಕರುಗಳ ಜೊತೆ ಚರ್ಚೆಯನ್ನು ಮಾಡಿದರು. ಕೇಂದ್ರದ ಪ್ರಮುಖರು ಇದ್ದಂಥ ಸಭೆಯಲ್ಲಿ ಅಭಿಪ್ರಾಯ ಅನಿಸಿಕೆಗಳ ವಿನಿಮಯಗಳನ್ನಷ್ಟೇ ಮಾಡಲಾಗಿತ್ತು. ಈಗ ಅಂದರೆ ನೆಕ್ಸ್ಟ್ ನಡೀತಿರುವಂಥ 2 ದಿನಗಳ ಸಭೆಯಲ್ಲಿ ಲೋಕಸಭಾ ಅಭ್ಯರ್ಥಿಯನ್ನು ಅಂತಿಮಗೊಳಿಸುವ ಪ್ರಕ್ರಿಯೆಗೆ ಬೇಕಾಗಿರುವಂತಹ ಮಾನದಂಡಗಳು ಮತ್ತು ಯಾರನ್ನು ಆಯ್ಕೆ ಮಾಡಬೇಕು, ಹೇಗೆ ಆಯ್ಕೆ ಮಾಡಬೇಕು ಅನ್ನುವಂಥ ವಿಚಾರದ ಬಗ್ಗೆ ಚರ್ಚೆಗಳು ನಡೆಯಲಿವೆ. ಅಂತಿಮವಾಗಿ ಈ ತಿಂಗಳ ಕೊನೆಯ ವೇಳೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಬೇಕು ಅನ್ನುವಂತಹ ಯೋಚನೆಯನ್ನು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇಟ್ಕೊಂಡಿದ್ದಾರೆ. ಇದನ್ನು
ತಾವು ಅಂತಿಮಗೊಳಿಸುವಂಥ ಪಟ್ಟಿಯನ್ನು ವರಿಷ್ಠ ನಾಯಕರಿಗೆ ತಲುಪಿಸಿ ಅಲ್ಲಿಂದ ಅದಕ್ಕೆ ಅಂತಿಮ ಮುದ್ರೆಯನ್ನು ಪಡೆದುಕೊಂಡ್ರೆ ಚುನಾವಣೆ ಯಾವಾಗ ಘೋಷಣೆ ಆದರೂ ಕೂಡ ಅದರ ಮೇಲೆ ನಾವು ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ಜನಕ್ಕೆ ಈಗ ತಾವು ಮೊದಲೇ ಹೇಳಿದಾಗೆ ಮೈತ್ರಿಯ ವಿಚಾರದ ಲೆಕ್ಕಾಚಾರಗಳು ಬಹಳ ಜೋರಾಗಿ ನಡೀತಾ ಇದೆ. JDS ಮತ್ತು BJPಯ ಲೆಕ್ಕಾಚಾರಗಳ ನಡುವೆ ಅಭ್ಯರ್ಥಿಗಳು ಯಾರಾಗ್ಬೋದು ಅನ್ನುವಂತಹ ಕುತೂಹಲ ಮತ್ತೊಂದು ಇದ್ದರೆ ಆ ಕಾರ್ಯಕರ್ತ ವಲಯದಲ್ಲಿ ಗೊಂದಲ ಕೂಡ ಇತ್ತು. ಅಂದರೆ JDSನಿಂದ ಯಾರಾಗಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಅವರೀಗ BJPಗೆ ಕೆಲಸ ಮಾಡಬೇಕಾಗುತ್ತೆ, BJP ಕಡೆಯಿಂದಲೂ ಕೂಡ JDSಗೆ ಸಪೋರ್ಟ್ ಬೇಕಾಗುತ್ತೆ. ಈ ರೀತಿ ಗೊಂದಲದ ವಾತಾವರಣ ಇದ್ದಾಗ ಅವರನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗೋದಕ್ಕೆ ಬೇಕಾದಂತಹ ಕ್ರಮಗಳೇನು ಅಥವಾ ಯಾವ ರೀತಿ ಅವರನ್ನು ಮನವೊಲಿಕೆ ಮಾಡಬೇಕು, ಕಾರ್ಯಕರ್ತರ ಒಗ್ಗಟ್ಟನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದರ ಬಗ್ಗೆ ಚರ್ಚೆ ಮಾಡೋದರ ಬಗ್ಗೆ ಕೂಡ ಮಾತುಕತೆ ನಡೀತದೆ ಅನ್ನುವಂಥದ್ದು ಮಾಹಿತಿ. ಲೋಕಸಭೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಈ ಕ್ಲಸ್ಟರ್ಗಳನ್ನು ವಿಭಜನೆ ಮಾಡಿರೋದ್ರಿಂದಾಗಿ 4 ಲೋಕಸಭಾ ಕ್ಷೇತ್ರಗಳನ್ನು ಒಂದು ಕಡೆ ಕಲೆ ಹಾಕೋದ್ರಿಂದಾಗಿ ಝೋನಲ್ ವಾಯ್ಸ್ನಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಅಲ್ಲಿ ತೀವ್ರಗತಿಯಿಂದ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ. ಹಾಗೆ ಕಾರ್ಯವಾರು ಚಟುವಟಿಕೆಗಳನ್ನು ಹಂಚಿಕೆ ಮಾಡುವಾಗಲೂ ಕೂಡ ಅವರಿಗೆ ಗೊಂದಲ ಆಗದ ರೀತಿಯಲ್ಲಿ ಕೆಲಸವನ್ನು ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಇವುಗಳನ್ನ ಮಾಡಲಾಗ್ತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಕಾರ್ಯಕರ್ತರ ವಲಯದಿಂದ ಆಗಿರುವಂತಹ ಒಂದು ಸಣ್ಣ ಸರ್ವೆಯನ್ನು ತೆಗೆದುಕೊಂಡು ನಂತರ ಅದನ್ನು ಈಗ ಜಿಲ್ಲಾಧ್ಯಕ್ಷರ ವಲಯಕ್ಕೆ ವಿಸ್ತರಿಸುವಂಥ ಯೋಚನೆಯನ್ನು ಮಾಡ್ಕೊಂಡಿದ್ದಾರೆ. 2 ದಿನಗಳ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರು ಹೊಸದಾಗಿ ನೇಮಕ ಆಗ್ತಾರೆ. ಅಂಥವರುಗಳ ಜೊತೆ ಸೇರಿಕೊಂಡು ಶಾಸಕರು ಹಾಗೆ ಪಕ್ಷದ ಪ್ರಮುಖರ ಜೊತೆ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಿ ಅವರಿಂದ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿಕೊಂಡು ಅಂತಿಮವಾಗಿ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ತೆಗೆದುಕೊಳ್ಳುವಂಥ ಕ್ರಮಗಳ ಬಗ್ಗೆ ಚರ್ಚಿಸಿ ಅವರನ್ನ ಫೈನಲ್ ಮಾಡಲಿಕ್ಕಾಗುತ್ತೆ. ರಮಾಕಾಂತ್, ಥ್ಯಾಂಕ್ ಯು ರಾಕೇಶ್, ಥ್ಯಾಂಕ್ ಯು.